ಮೂಗು ಬರಲಿ ಅಂತ. ಯಪ್ಪ ಕಬ್ಬು ವಾಸನೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಯಾವ ದಾರಿಯಲ್ಲಿ ಬಂದೀವ? ನಾನು ಇದೇ ದಾರಿಯಲ್ಲಿ ಬಂದೆ. ಕಾಲಿಗೆ ಏನಾದ್ರು ಹೊಲಸುತ್ತಾಗ್ತಾ ನೋಡು. ನಾನು ಹೇಳಿದ್ದು ಹಾಗಲ್ವಾ? ಮತ್ತೆ ನೀನು ಹಾಕಿದ ಹೆಚ್ಚಾಗಿದೆ, ಅದರ ವಾಸನೆ ಮೂಗಿಗೆ ಬಡಿತಾ ಇದೆ ಅಂತ ಹೇಳಿದೆ. ಎಂತ ಮಾತಾಡ್ತೀನಿ? ಏನಾಯ್ತು? ಕುಡಿದ ನನಗೆ ವಾಸನೆ ಇಲ್ಲ, ನಿಂಗೆಲ್ಲಿಂದ ವಾಸನೆ? ಅದೊಂದು ಬಹಳ ಒಳ್ಳೇದು ಪುಣ್ಯಾತ್ಮ. ಕುಡುಕರಿಗೆ ಏನಾದ್ರು ವಾಸನೆ ಬರುವುದು ಗೊತ್ತಾಗ್ತಾ ಇದ್ರೆ ಈ ಪೃಥ್ವಿಯಲ್ಲಿ ಕುಡುಕರೇ ಇಲ್ಲದೆ ಹೋಗ್ತಾ ಇದ್ರು. ಸರಿ. ನಿನಗೆ ಆಡಿದ ಮಾತುಂಟಾ? ಉಂಟು. ಆಡಿದ ಮಾತುಂಟಾ ಅಂತ ಕೇಳುವುದು ಉಂಟು. ಅಲ್ಲದೆ ಇದ್ರೆ ನಿನ್ನ ದಿವಸ ನೀನು ಹೇಳಿದ ಎಂತದ್ದು? ಏನು? ಕುಡಿತವನ್ನು ಬಿಟ್ಟೆ. ನೀ ಸರಿ ಕೇಳದಿದ್ದಕ್ಕೆ ನಾವು ಹೊಣೆ ಅಲ್ಲ. ನೋಡು, ಬೇಡ. ಇದು ಇವತ್ತಿನ್ನು ಕುಡಿಯುವುದಿಲ್ಲ ಅಂದೆ, ನಾಳೆ ಕುಡಿಯುವುದಿಲ್ಲ ಅಂತ ಹೇಳಿದ್ದೇನೆ ನಾನು. ಓಹೋ, ನನಗೆ ಅರ್ಥವಾಗದೆ ಹೋಯ್ತು. ಏ ಸುಪ್ಪ, ಅಂದು ಪ್ರಪ್ರಥಮವಾಗಿ ನೀನು ನನಗೆ ಸಿಕ್ಕಿದವಾಗ ನಿನ್ನಲ್ಲಿ ಒಂದು ಮಾತು ಕೇಳಿದೆ ನಾನು. ಕುಡಿಯುವುದು ಯಾಕೆ? ಅದಕ್ಕೆ ನೀನಂತ ಹೇಳಿದೆ, ನನಗೆ ಉದ್ಯೋಗ ಇಲ್ಲ, ಇನ್ನು ಬೇಸರದಿಂದ ಕುಡಿತಾ ಇದ್ದೇನೆ. ಆದ್ರಿಂದಲೇ ನಿನಗೆ ಉದ್ಯೋಗ ಕೊಡಿಸಿದ್ದೇನೆ. ಈಗ ಕುಡಿಯುವುದು ಯಾಕೆ? ಉದ್ಯೋಗ ಸಿಕ್ಕಿದೆ ಎನ್ನುವ ಸಂತೋಷದಿಂದ ಕುಡಿತಾ ಇದ್ದೇನೆ. ಈ ಕುಡುಕರಿಗೆಲ್ಲ ಸಿಗುವ ಒಂದು ಕುಂಟು ನೆಪ ಹೇಳ. ಕುಡಿಯುವುದಕ್ಕೆ ಎರಡೇ ಕಾರಣ. ಏನು? ಒಂದು ಸಂತೋಷ ಆದಾಗ, ಮತ್ತೊಂದು ದುಃಖ ಆದಾಗ. ಯಾವ ಜಾತಿ ಕುಡುಕರಾದ್ಯ ನೀನು? ನಾನೇನು ಮಹಾ ಕುಡುಕ. ಈ ಪ್ರಪಂಚದಲ್ಲಿ 3 ವಿಧದ ಕುಡುಕರಿದ್ದಾರೆ. ಹೌದಾ? ಒಂದು ಸಾಧಾರಣ ಕುಡುಕ, ಸಾಧಾರಣ, ಮತ್ತೊಂದು ಭಯಂಕರ ಕುಡುಕ, ಭಯಂಕರ, ಇನ್ನು ಕೆಲವರು ವಿಚಿತ್ರ ಕುಡುಕರು. ಹೇಗಂತ ಕೇಳಿದ್ರೆ ಹೇಳಿಕುಂಟಾ? ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಸ್ವಲ್ಪ ಹಾಕುವವರು ನಮ್ಮಂತವರು ಸಾಧಾರಣ ಕುಡುಕರು. ಹಾಗೆ ಇನ್ನು ಭಯಂಕರ ಕುಡುಕರು ಹೇಗೋ ಹಗಲಿಡೀ ಕುಡಿತಾ ಇರುವುದು ಬಿಟ್ಟರೆ ಹೊಟ್ಟೆಗೆ ಏನು ತಿನ್ನೋದು ಅವರು ಭಯಂಕರ ಕುಡುಕರು. ಆಮೇಲೆ ವಿಚಿತ್ರ ಕುಡುಕರು. ಧರ್ಮಕ್ಕೆ ಸಿಕ್ಕಿದ್ರೆ ಮಾತ್ರ ಹಾಕೋದು ಬಿಟ್ರೆ ದೇವರಾಣೆ ಹಣ ಕೊಟ್ಟು ಹಾಕುವುದಿಲ್ಲ. ಇವತ್ತು ಯಾರಾದ್ರೂ ಧರ್ಮಕ್ಕೆ ಕೊಡಿಸಿದ್ದಾರಾ? ನಾ ಬರೋದು ತಡ ಆಯ್ತು. ನೀನ್ ಯಾರಿಗಾದ್ರೂ ಕೊಟ್ಟು ಬಂದ್ಯಾ? ನನ್ನಲ್ಲಿ ಹಣ ಇಲ್ಲ. ಏ ಸುಪ್ಪ, ಹಣ ನಿನ್ನ ಸಾವಾಸವೇ ಬೇಡ. ನಾನು ಹೊರಟೆ. ಎಲ್ಲಿಗೆ? ತಿರುಗಾಟಕ್ಕೆ. ನೀವು ಹೋಗಿ, ನಾ ಬರುದಿಲ್ಲ. ಹತ್ರ ನಡೆದು ಬರ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ನಂಗೆ ನಿದ್ದೆ ಬರ್ತಾ ಉಂಟು. ಏ ಪುಣ್ಯಾತ್ಮ, ನಿದ್ದೆ ಮಾಡೋದು ಗೊತ್ತಿಲ್ವೇನೋ? ಹೊತ್ತು ಗೊತ್ತಬೇಕು ಅಂತ ನಂಗೂ ನಿಂಗೂ ಗೊತ್ತುಂಟು. ಬರುವ ನಿದ್ದೆ ಗೊತ್ತಿರ್ತದ? ಅದು ಹೇಗೆ ಹೇಳ್ತಿ? ಯಾರು ಎಲ್ಲಿ ಬೇಕಾದ್ರೂ ಮಲ್ಕೊಳ್ತಾರೆ ನೋಡು. ಆ ಬದಿಯಲ್ಲೆಲ್ಲ ಹೌದಾ? ಬಿದ್ದೆ ಅವ್ರು ತಪ್ಪಲ್ಲ, ಮತ್ತೆ ಅಷ್ಟೊತ್ತಿ ಬಂದು ನಿದ್ದೆ ತಪ್ಪು. ಆದ್ರಿಂದ ಹೇಳೋದು ಏನು? ನಿದ್ದೆ ಬಂದವನಿಗೆ ಹಾಸಿಗೆ ಬೇಡ, ಹಸಿದವನಿಗೆ ರುಚಿ ಬೇಡ. ಹೌದಾ? ಆದ್ರಿಂದ ನಾನು ಇಲ್ಲೇ ಬಿದ್ಕೊಳ್ಳು. ನೀನಿಲ್ಲೇ ಬಿದ್ಕ, ನನ್ನೊಟ್ಟಿಗೆ ನೀ ಬಿದ್ಕ. ನಾನು ಬಿದ್ಕೊಳ್ಳೋದಿಲ್ಲ, ನಿನ್ನೆ ಒಟ್ಟಿಗೆ ನಾನು ಬಿದ್ಕೊಂಡ್ರೆ ಅವಳು ನಾಳೆ ನಗಾಡ್ತಾರೆ. ಹಾಗಾದ್ರೆ ನೀ ಏನ್ ಮಾಡ್ತೀನಿ? ಮೇಲ್ಗಡೆ ಮಲ್ತೇನೆ. ನೀ ಮೇಲೆ ಮಲಗಿದ್ರಿಲ್ಲ, ಕೆಳಗೆ ಬೀಳಬಾರ್ದು. ಅಭ್ಯಾಸ ಇಲ್ಲ. ನೀನು ಬಿದ್ಕ. ಕಾಣ್ತಾ ಇಲ್ವಲ್ಲ? ಯಾರು ಕಾಣ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಇರ್ಬೋದು, ಹುಡುಕೋಣ. ಮೇಲೆ ಮಲ್ಕೊಂಡು ಕೆಳಬಿದ್ದು ಸಾಯ್ತಾನೆ. ನೀ ಹೇಳಿದ ಜನ ಇವನೇನೆ. ಸುಮ್ಮನೆ ಇರ್ತೀಯೇನೆ? ಊರಲ್ಲೊಬ್ಬ ಗಣ್ಯ ವ್ಯಕ್ತಿ ದಾರಿ ಮೇಲೆ ಬಿದ್ದುಕೊಂಡಿರ್ತಾನ. ಮತ್ತೆ ಇವ ಯಾರು? ಎಡಬಿಡಂಗಿ ಇವ. ನಾವು ಒಂದು ಹಿಡಿದಿದ್ರೆ ಸಾಕಿತ್ತು. ಬಹುಶಃ ಹೀಗಿರ್ಬೋದು. ಹೇಗೆ? ಒಬ್ಬ ದೊಡ್ಡ ಜನ ಅಂತ ಆದ್ರೆ ಅವನೊಟ್ಟಿಗೆ ಕಾಲು ಹೊತ್ತಲಿಕ್ಕೆ, ಅವನು ಗಾಳಿ ಹಾಕ್ಲಿಕ್ಕೆ 4 ಜನ ಇಂಥವ್ರು ಇರ್ತಾರೆ. ಇವ ಅಂತವನ ಹತ್ರ ಇವನನ್ನು ವಿಚಾರಿಸೋಣ. ಅವನ ಸುಳುಹು ಸಿಕ್ಕಿತ್ತು. ಎಬ್ಸುವ. ಕುಡಿದವರು ಸಹವಾಸ ಆಗಬೇಕು, ಕುಡಿದೇ ಇದ್ದವರು ಸಹವಾಸ ಬೇಡ. ಏನು ಒಂದು ನಿದ್ದೆಗಣ್ಣಲ್ಲಿ ಮಾತಾಡದ ಎಷ್ಟು ಅಯ್ಯ ಅಂಗಡಿ ಸುದ್ದಿ ಎಲ್ಲ ಮಾತಾಡ್ದ ಸತ್ಯಾನಂದ ಅಂಗಡಿ ಸುದ್ದಿ. ಇವನು ಸಹವಾಸ ಇದು ಎಂತ ಭಾಗ್ಯವೇ ನಗೆ ದೊರಕಿತು, ಎಂತ ಭಾಗ್ಯವೇ ನಗೆ. ಇದು ಎಂತ ಭಾಗ್ಯವೇ ನಗೆ ದೊರಕಿತು, ಎಂತ ಭಾಗ್ಯವೇ ನಗೆ. ಎನಗಿದು ಎಂತ ಭಾಗ್ಯವೇ ನಗೆ. ಹೊಸತನದ ನಾರಿ ಜತೆಯ ಸೇರಿ, ಹೊಸತನದ ನಾರಿ ಜತೆಯ ಸೇರಿ, ಹೊಸತು ವಯ್ಯಾರವ ತೋರುದ ಎಂತ ಭಾಗ್ಯವೇ ನಗೆ. ಎನಗಿದು ಎಂತ ಭಾಗ್ಯ, ಎಂತ ಭಾಗ್ಯ, ಎಂತ ಭಾಗ್ಯವೇ ನಗೆ. ಸೂರು ಹಾಕೊಂಡು ಹುಡಿ ನೆಲದ ಮೇಲೆ ಮಲ್ಕೊಂಡ ದಾರಿ ಒಳ್ಳೆದಾಯ್ತು. ಎಂತ ಕನಸು, ಹೆಣ್ಣು ಮಕ್ಕಳದ್ದೇ ಕನಸು ನೋಡಿ. ಚಂದದ ಹೆಣ್ಣು ಮಕ್ಕಳೆಲ್ಲ ಬಂದು ಮಾತಾಡಿದಾಗ ಆಯ್ತು. ಅವ ಏನು ಕುಡಿದೆ ಮೇಲೆ ಮಲ್ಕೊಂಡಿದ್ದಾನೆ, ಅವನಿಗೆ ವೈರಿಗಳು ಕನಸು ಬಿತ್ತೋ ಏನೋ, ನಿದ್ದೆಗಣ್ಣಲ್ಲೇ ಮಾತಾಡ್ತಾ ಇದ್ದ. ಇವ ಕುಡಿದದ ಮಾತ್ರ ಅಲ್ವೇ, ಎಲ್ಲೋ ಹುಚ್ಚುನಾಯಿ ಕೂಡ ಕಚ್ಚಿದೆ ಇವನಿಗೆ. ವಾಸನೆ. ನೀವಿಬ್ರು ಜೀವ ಇದ್ದವ್ರೆ, ಬಾಂಬೆ ಅಂತ ಮಾಡ್ಕೊಂಡೇನ? ಇಬ್ರು ಸೇರಿ ಅಂದ್ರೆ ಇಲ್ವಾ? ನನಗೆ ಆ ಸ್ವರ ಕೇಳಿದಾಗ ಆಯ್ತು. ಓಡ್ ಬಂದು ಬಾಯ ಹಾಕೋದು ಬೇಡ ಅಂತ ಏನ
ಏನು ಹೆಣ್ಣು ಮಕ್ಕಳ ರಾಶಿ ಎಂತದ ಏನು ಹೆಣ್ಣು ಮಕ್ಕಳ ರಾಶಿ ಇರೋದು ಇಬ್ರೇ ರಾಶಿ ಅಂತದ ನನಗೆ ಇಬ್ಬರನ್ನು ಕಂಡ್ರೆ 4 ಜನ ಕಂಡಾಗ ಆಗ್ತದೆ 4 ಜನರನ್ನು ಕಂಡ್ರೆ 40 ಜನರನ್ನು ಕಂಡಾಗ ಆಗ್ತದೆ ಹಾಗಾಗಿ ಹೆಣ್ಣು ಮಕ್ಕಳ ರಾಶಿ ಅಂದೆ ಯಾರ ನೀನು ಯಾರ ನೀನು ನಾನೊಬ್ಬ ಗಂಡಸು ಮೇಲ್ನೋಟ ಗೊತ್ತಾಗುತ್ತದೆ ಏನಂದ್ರೆ ಮೇಲ್ಮಿಂದ ನೋಡುವಾಗ ಗೊತ್ತಾಗುತ್ತದೆ ಮೇಲ್ನೋಟ ಗಂಡಸು ಮೇಲ್ನೋಟ ಗಂಡಸು ಅಂದ್ರೆ ಏನರ್ಥ ಪುಣ್ಯಾತ್ಮ ದೂರದಲ್ಲಿ ಒಬ್ಬ ವ್ಯಕ್ತಿನ ಕಂಡಾಗ ಅವನ ಉಡುಗೆ ತೊಡಿಗೆ ಆಯಾ ಆಕಾರದಲ್ಲಿ ಅವ ಗಂಡನ್ನು ನಿರ್ಣಯಿಸಬಹುದು ವ್ಯಕ್ತಿಯನ್ನು ತಿಳಿಬೇಕಷ್ಟೇ ಸಾಕ ಅವನಿಗೊಂದು ಹೆಸರು ಅಂತ ಇಲ್ವಾ ಹೆಸರು ಶೂ ತೆಗೆದ್ರೆ ಬಣ್ಣ ಬಾ ತೆಗೆದ್ರೆ ಸುಣ್ಣ ಬಸುಣ್ಣ ಸುಬ್ಬಣ್ಣ ಯಾವ ಹಾಳೂರು ಸುಬ್ಬಣ್ಣ ಹಾಳೂರಿನ ಸುಬ್ಬ ಅಲ್ಲ ಒಳ್ಳೆಯವರಿನ ಸುಬ್ಬ ಸುಬ್ಬನ ಹೆಸರು ನೋಡಿ ಈ ಊರಲ್ಲಿ ಎಷ್ಟು ಮಂದಿ ಇರ್ಲಿಕ್ಕಿಲ್ಲ ಹಾಗಂತ ವ್ಯಕ್ತಿಯನ್ನು ಗುರುತಿಸುವುದಕ್ಕಷ್ಟೇ ಸಾಕಾ ಉಪಾಯ ಉಂಟು ಒಂದು ಅವನು ಜಾತಿಯಿಂದ ಅಥವಾ ಮಾಡುವ ಉದ್ಯೋಗದಿಂದ ಅಥವಾ ಅವನು ಊರಿನ ಹೆಸರಿಂದ ಹಾಗೆ ನಿನಗೆ ಹಿಂದೆ ಮುಂದೆ ಏನಿಲ್ವಾ ಈ ಕಡೆಯಿಂದ ನೇರವಾದ ಪ್ರಶ್ನೆ ಬರ್ತಾ ಉಂಟು ನಿನ್ನದೇನು ಕೊಂಕಿನ ಪ್ರಶ್ನೆ ನಿನ್ನ ಕೊಂಕು ನನ್ನ ಹತ್ರ ನಡೀಲಿಕ್ಕಿಲ್ಲ ಏನು ನಾವು ಕೊಂಕಿನ ಒಡನಾಡದವರೆಲ್ಲ ಇದ್ದವರು ಗೊತ್ತಾ ಇಲ್ಲಿ ಅಂತದ್ದಾಯ್ತು ಹಿಂದೆ ಮುಂದೆ ಎಲ್ಲ ಕೇಳಿದ್ರೆ ಹೆಸರಿನ ಆ ಕಡೆ ಈ ಕಡೆ ಜಾತಿ ಊರು ಉದ್ಯೋಗ ಬಿಟ್ಟಿದ್ಯಾ ಕೇಳಿದ್ದು ಅದೆಲ್ಲ ಉಂಟು ಏನು ನಾನು ಮೊದಲು ಗಾಡಿ ಹೊಡಿತಾ ಇದ್ದೆ ಗಾಡಿ ಸುಬ್ಬ ಅಂತ ಕರೀತಿದ್ರು ಈಗ ಚೂರು ಚೂರೆ ಹಾಕೋದ್ರಿಂದ ಕುಡುಕು ಸುಬ್ಬ ಅಣ್ಣ ಅಂತಾರೆ ಸಾರ್ಥಕ ಅವನು ಮಲಗಿದ್ದಾನೆ ಅವನಿಗೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ ಅವ ಹೇಳುವ ಹೊತ್ತಿನಲ್ಲಿ ನೀವು ಎದುರಿಗೆ ಸಿಕ್ಕಿದ್ರೆ ನಿಮ್ಮ ಪಾಲಿಗೆ ಅವನಿಂದ ಏನು ಅನಾಹುತ ಆಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಹೋಗಬೇಡಿ ಎಬ್ಬಿಸಬೇಡಿ ನಮಗೆ ಮಾತಾಡ್ಬೇಕಿತ್ತಲ್ಲ ನಾನಿದ್ದೇನಲ್ಲ ಅವನಿಂದ ಏನೇ ಅಪಾಯ ಆದ್ರೆ ಎದುರಿಸ್ತೇವೆ ವಿಶ್ವಾಸದಲ್ಲಿ ಬಂದದ್ದು ನಾವು ಹೋಗುದು ಬೇಡ 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 ಏನ್ ಬೇಡ ಬೇಕು ಕೊನೆಗೆ ಅವನಿಂದ ನಿಮ್ಮ ಪಾಲಿಗೆ ಅನ್ಯಾಯ ಆದ ಮೇಲೆ ಮತ್ತು ನನ್ನಲ್ಲಿ ಬಂದು ಸುಬ್ಬ ಇದೆ ಅಂತ ಕೇಳಿದ್ರೆ ನಾ ಮಾತಾಡುವ ಅಲ್ಲ ನಿನ್ನೆ ಹಗತ್ತಿಗೆ ಏನಂದೆ ಹಗಂದೆ ನೀನೆ ಇನ್ನೊಂದೆಲ್ಲ ಬಾಬಾ ಅಂದ್ರು ಬೇಡ ಗೆಳತಿ ನಾವು ಜೊತೆಯಾಗಿ ಹೋದಾಗ ಅವ ಒಬ್ಬ ಮನೆ ಬಿಚ್ಚಿ ಮಾತಾಡಲಾರ ಅದಕ್ಕೆ ನಾವೊಂದಾಗಿ ಹೋಗುತ್ತೇನೆ ಇನ್ನೇನಾದ್ರೂ ಅಪಾಯ ಆದ್ರೆ ನಿನಗಾಗುವ ನೋವನ್ನು ಕಾಣೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಜಾಗೃತರಾಗಿರು ಒಂದು ಬೆರಳಲ್ಲಿ ನಿನ್ನನ್ನು ಕರೆಯುವುದು ನಾನು ಅದ್ಯಾಕೆ ನೀನು ಒಬ್ಬಳೇ ಅಲ್ಲವೇ ಅದಕ್ಕೆ ಹಾಗಾಗಿ ಒಂದು ಬೆರಳು ಒಂದು 4-5 ಜನ ಇದ್ದಾರೆ 4-5 ಜನ ಇದ್ರೆ ಹೀಗೆ ಒಂದು 10-100 ಜನ ಇದ್ದಾರೆ ಆವಾಗ ಹೀಗೆ ನಿನಗೇನು ಗಂಡ ಅಂತ ಉಂಟು ಎಂತದ ಅವಳೆಲ್ಲೋದ್ಲು ಆ ಕಡೆ ಹೋದ್ಲು ಆ ಕಡೆ ಯಾಕೆ ಹೋದ್ಲು ಈ ಕಡೆಯಲ್ಲಿ ಅವಶ್ಯಕತೆ ಇಲ್ಲ ಅಂತ ಆ ಕಡೆ ತಿರುಗಾಡ್ಲಿಕ್ಕೆ ಹೋದ್ಲು ಏಕಾಂತ ಪ್ರದೇಶದಲ್ಲಿ ಹೆಣ್ಣೊಬ್ಬಳೆ ತಿರುಗಬಾರದು ಭಯಂಕರ ಅಪಾಯ ಅದಕ್ಕೆ ರಕ್ಷಣೆಗೆ ಜನ ಬೇಡವೆ ಈಗ ಯಾರು ಇರ್ಲಿಕ್ಕಿಲ್ವಲ್ಲ ಯಾರು ಯಾಕೆ ನಾನಿಲ್ಲವೇ ನಿನಗೆ ಸರಿಯಾಗಿ ನಿಂತುಕೊಳ್ಳಿಕ್ಕೆ ಆಗುದಿಲ್ಲ ನೀನು ಅವಳಿಗೆ ರಕ್ಷಣೆ ಕೊಡುದಾ ನಾನು ಕೂತ್ಕೊಂಡೆ ರಕ್ಷಣೆಗೆ ಬರ್ತೇನೆ ಸರಿಯಾ ಆ ಕಡೆ ಏನಂದ್ರೆ ಸರಿಯೋ ಅಂದೆ ಸರಿಯೋ ತಪ್ಪು ಅಧಿಕ ಪ್ರಸಂಗ ಬೇಡ ಅಂದೆ ನೀನು ಹೋಗ ಅಂದ್ಯಾ ನೀ ಕರ್ಕೊಂಡು ಬರ್ಲು